Hi everyone, welcome to Eco Learning Classes. This is Professor Geeta Mahesh. Dear students, today we will be discussing with respect to fit a parabolic trend for the following time series and estimate the profit for the year 2010. So ನಾವಿಲ್ಲಿ ಏನು ಮಾಡಬೇಕು parabolic trend fit ಮಾಡಬೇಕಾಗತ್ತೆ. ಜೊತೆಗೆ we need to estimate profit for the year 2010 ಅಲ್ವಾ? So quadratic equation ಏನಿದೆ? y equals a plus b x plus cx square. So ಇಲ್ಲಿ y is the actual value, x denotes time points. A, b and c are constants. To obtain the value of constants, we need to solve normal equations. So what are normal equations? The first one is sigma y equals na plus b sigma x plus c sigma x square. So this is, let us take this one as first equation, this one as second equation. Then the third equation will be sigma xy is equal to a sigma x plus b sigma x square plus c sigma x power 3 or x cube. That is third equation. Then fourth one is sigma x square y is equal to a sigma x power or x square plus b sigma x power 3 plus c sigma x power 4. This is fourth equation. From equation, if you assume that if sigma x is equal to 0, then sigma x cube is also equal to 0. That when we solve the table, no, then you come to know sigma x and sigma x cube will be equal to 0. Then from equation 3, so in this, if we are going to denote x as 0 and x cube as 0, then we are going to get sigma xy is equal to b sigma x square. That means b is equal to sigma xy divided by sigma x square. And from equation 2, if we consider here equation 2, if we substitute x value 0, then we are going to get a equation 5, that is sigma y equals na plus c sigma x power 2 or x square. And from equation 4, so here we are going to substitute 0. Then the left out we need to write down, that is sigma x square y is equal to a sigma x square plus c sigma x power 4. So this one becomes equation 5 and this one becomes equation 6. Dear students, by solving 5th and 6th equation, we can find out the value of a and c. Okay. So ಇದನ್ನ ಫೈಂಡ್ ಔಟ್ ಮಾಡಾದ್ಮೇಲೆ ನಾವು ಪ್ಯಾರಾಬೋಲಿಕ್ ಟ್ರೆಂಡ್ ಏನಿದೆ ಅದನ್ನ ನಾವು ಈಕ್ವೇಶನ್ ನ ಡಿರೈವ್ ಮಾಡ್ಬೋದು. ಅದಾದ್ಮೇಲೆ ಎಕ್ಸ್ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ವಿ ಕ್ಯಾನ್ ಫೈಂಡ್ ಔಟ್ ಟ್ರೆಂಡ್ ವ್ಯಾಲ್ಯೂಸ್. ಓಕೆ. ಪ್ಯಾರಾಬೋಲಿಕ್ ಟ್ರೆಂಡ್ ನ ನಾವು ಸೆಕೆಂಡ್ ಡಿಗ್ರಿ ಈಕ್ವೇಶನ್ ಅಂತ ಕೂಡ ನಾವು ಹೇಳ್ಬೋದು, ಅಥವಾ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕೂಡ ಹೇಳ್ಬೋದು, ಅಥವಾ ಫಿಟ್ ಈಕ್ವೇಶನ್, ಈ ಈಕ್ವೇಶನ್ ಕೂಡ ಕೊಡ್ಬೋದು. ಸೊ ಪ್ಯಾರಾಬೋಲಿಕ್, ಸೆಕೆಂಡ್ ಡಿಗ್ರಿ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಶನ್ ಆಲ್ 3 ಆರ್ ಒನ್ ಅಂಡ್ ದಿ ಸೇಮ್. ಓಕೆನಾ? ಸೊ ಈಗ ನಾವು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ನಾರ್ಮಲ್ ಈಕ್ವೇಶನ್ ಇಂದ ಕಾನ್ಸ್ಟೆಂಟ್ಸ್ ಎ ಬಿ ಅಂಡ್ ಸಿ ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ ಈಗ ಕೊಟ್ಟಿರೋ ಅಂಥ ಡೇಟಾನ ನಾವು ಬರ್ಕೊಂಡು ಫಸ್ಟ್ ನಮಗೆ ಬೇಕಾಗಿರೋ ಅಂಥ ಇನ್ಫಾರ್ಮೇಷನ್ನ ರೆಡಿ ಇಟ್ಕೊಳ್ಳೋಣ. ಸೊ ಹಾಗಾಗಿ ಫಸ್ಟು ವಿ ವಿಲ್ ರೈಟ್ ಡೌನ್ ದಿ ಇಯರ್ಸ್.
ಕೊಟ್ಟಿರೋದನ್ನು ನಾವು ಎಂಟ್ರಿ ಮಾಡ್ಕೊಳ್ಳೋಣ. ಇಯರ್ ಕೊಟ್ಟಿದ್ದಾರೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಪ್ರಾಫಿಟ್ಸ್ ಅಲ್ವಾ, ದಟ್ಟು ಇಟ್ ಈಸ್ ಇನ್ 1000 rupees. 1000 rupees. ಸೊ ಇದು ಬಂದು ವೈ ಆಗುತ್ತೆ ನಮಗೆ. ಸೊ ಇಯರ್ಸ್ ಏನು ಕೊಟ್ಟಿದ್ದಾರೆ, ಕೊಟ್ಟಿರೋಂಥ ಇಯರ್ ಬಂದು 2005, 2006, 2007 ಆ್ಯಂಡ್ 2008. ಸೊ ಹಾಗಾದರೆ n is equal to 4. So we are talking about even number of years. Okay. ಸೊ y ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. 10, 12, 13 ಮತ್ತು 10 ಕೊಟ್ಟಿದ್ದಾರೆ. ಸೊ ಈಗ ನಾವು ಎಕ್ಸ್ ವ್ಯಾಲ್ಯೂ ಅಸೈನ್ ಮಾಡಬೇಕಾಗತ್ತೆ ಇಯರ್ಗೆ. ಸೊ ಇಲ್ಲಿ ಈವನ್ ನಂಬರ್ ಆಗಿರೋದ್ರಿಂದ ನಮಗೆ ಮಿಡಲ್ ಇಯರ್ಸು 2 years ಬರುತ್ತೆ. ಹಾಗಾಗಿ ಒಂದು ಏನದು 2006ಗೆ ನಾವು -1 ಅಂತ ಅಸೈನ್ ಮಾಡ್ತೀವಿ, 2007ಗೆ +1 ಅಂತ ಹೇಳ್ತೀವಿ. ದ ಸಕ್ಸೀಡಿಂಗ್ ಆ್ಯಂಡ್ ಪ್ರಿಸೀಡಿಂಗ್ ವ್ಯಾಲ್ಯೂಸ್ ಈ ರೀತಿ ಬರುತ್ತೆ. ಸೊ ಪ್ರಿಸೀಡಿಂಗ್ ಇಯರ್ಸ್ ಏನಿದೆ ಅದು ಬಂದು ಇಲ್ಲಿ ಬಂದು +1 to -1 2 numbers ಡಿಫ್ರೆನ್ಸ್ ಇರೋದ್ರಿಂದ ನೆಕ್ಸ್ಟ್ 2005ಗೆ ನಾವು 3 ತೊಗೊಳ್ಬೇಕಾಗತ್ತೆ. ಯಾಕಂದರೆ -1 +1 ಮಧ್ಯದಲ್ಲಿ 0 ಕೂಡ ಇರುತ್ತೆ. ಹಾಗಾಗಿ +1ಇಂದ 0ಗೆ 1 ನಂಬರ್ ಆ್ಯಂಡ್ ಫ್ರಮ್ 0 to -1 1. ಸೊ 2 ವ್ಯಾಲ್ಯೂ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಪ್ರಿಸೀಡಿಂಗ್ ಇಯರ್ಗೆ ನೆಕ್ಸ್ಟ್ ನಾವು ತೊಗೊಳ್ಬೇಕಾಗಿರೋದು -1, -3 ಹಾಗೆ -5 ಹಾಗೆ 2 years ಡಿಫ್ರೆನ್ಸ್, 2 ನಂಬರ್ ಡಿಫ್ರೆನ್ಸಲ್ಲಿ ತೊಗೊಂಡೋಗ್ತೀವಿ. ಹಾಗೆ ಸಕ್ಸೀಡಿಂಗ್ ಇಯರ್ಸು ಕೂಡ ನಮಗೆ ಏನು ಬರುತ್ತೆ, ಇಲ್ಲಿ +3 ಬರುತ್ತೆ. ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕಾಗತ್ತೆ, ಎಕ್ಸ್ ಸ್ಕ್ವಯರ್ ಬೇಕಾಗುತ್ತೆ. ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಎಕ್ಸ್ ಸ್ಕ್ವಯರ್ ಕೂಡ ಬೇಕಾಗತ್ತೆ. ಸೊ ಎಕ್ಸ್ ಸ್ಕ್ವಯರ್ ಅಂತಂದರೆ ಎಕ್ಸ್ ಇಂಟು ಎಕ್ಸ್ ಅಲ್ವಾ, ಇಲ್ಲಿ ಎಕ್ಸ್ ಇದೆ, ಎಕ್ಸನ್ನು ನಾವು ಸ್ಕ್ವಯರ್ ಮಾಡಬೇಕಾಗತ್ತೆ. ಸೊ -3 ಇಂಟು -3 9 ಬರುತ್ತೆ. -1 ಇಂಟು -1 1, +1 ಇಂಟು +1 1 ಬರುತ್ತೆ. +3 ಇಂಟು +3 ವಿ ವಿಲ್ ಗೆಟ್ ಇಟ್ 9. ಕರೆಕ್ಟ್ ಅಲ್ವಾ? ಸೊ ನೀವು ಇದನ್ನು ಆ್ಯಡ್ ಮಾಡ್ಬೋದು. ಸಿಗ್ಮಾ ವೈ ಏನಿದೆ ನೋಡಿ, ಸಿಗ್ಮಾ ವೈ ಇದನ್ನು ಟೋಟಲ್ ಮಾಡಿದ್ರೆ ನಿಮಗೆ 45 ಬರುತ್ತೆ. ಹಾಗೆ ಸಿಗ್ಮಾ ಎಕ್ಸ್ ಅಂತ ನೋಡಿದಾಗ ಅದು ನಿಮಗೆ 0 ಸಿಗುತ್ತೆ. ಸಿಗ್ಮಾ ಎಕ್ಸ್ ಸ್ಕ್ವಯರ್ನ ನೀವು ಆ್ಯಡ್ ಮಾಡಿದ್ದೆ ಆದರೆ ಇದು ಬಂದು ನಿಮಗೆ 20 ಸಿಗುತ್ತೆ. ಈಗ ನಮಗೆ x⁻3 ಬೇಕಾಗತ್ತೆ, x³ ಬೇಕಾಗತ್ತೆ. ಸೊ ಏನು ಮಾಡಬೇಕು, ಎಕ್ಸ್ ಸ್ಕ್ವಯರ್ ಇದೆ, x² ಇಂಟು ಎಕ್ಸ್ ಮಾಡಿದ್ರೆ ನಿಮಗೆ x³ ಬರುತ್ತೆ. ಸೊ 9 ಇಂಟು -3 -27 ಬರುತ್ತೆ. ಸೊ 1 ಇಂಟು -1 -1 ಸಿಗುತ್ತೆ. 1 ಇಂಟು 1 1, ಎಗೇನ್ 9 ಇಂಟು 3 27 ಸಿಗುತ್ತೆ. ಸೊ ಇದನ್ನು ನೀವು ಟೋಟಲ್ ಮಾಡಿದ್ದೆ ಆದರೆ ನಿಮಗೇನು ಸಿಗುತ್ತೆ, 0 ಬರುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋಂಥ ವ್ಯಾಲ್ಯೂ x⁻4. ಸೊ ಎಕ್ಸ್ ಸ್ಕ್ವಯರ್ನ ನೀವು ಮತ್ತೆ ಸ್ಕ್ವಯರ್ ಮಾಡಿದ್ರೆ ನಿಮಗೆ x⁻4 ಬರುತ್ತೆ. ಸೊ 9 ಇಂಟು 9 81, 1 ಇಂಟು 1 1, ಅಗೇನ್ 1 ಇಂಟು 1 1, 9 ಇಂಟು 9 81. ಸೊ ಇದು ನೀವು ಟೋಟಲ್ ಮಾಡಿದ್ದೆ ಆದರೆ ಸಿಗ್ಮಾ x⁻4 ಇಸ್ ಈಕ್ವಲ್ ಟು 164 ಸಿಗುತ್ತೆ. ಅದೇ ರೀತಿ ನಾವೇನು ಮಾಡಬೇಕಿಲ್ಲಿ, ಎಕ್ಸ್ ಮತ್ತು ವೈನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಎಕ್ಸ್ ನಾವು ಆಲ್ರೆಡಿ ಅಸೈನ್ ಮಾಡಿದ್ವಿ, ವೈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೊ 10 ಇಂಟು -3 ಮಾಡಿದಾಗ ನಮಗೆ -30 ಸಿಗುತ್ತೆ. ಹಾಗೆ 12 ಇಂಟು -1 ಮಾಡಿದಾಗ ನಮಗೆ -12 ಸಿಗುತ್ತೆ. 13 ಇಂಟು 1 13, 10 ಇಂಟು 3 30. ಓಕೆ, ಸೊ ಇದನ್ನು ನೀವು ಟೋಟಲ್ ಮಾಡಿದ್ದಾದರೆ XY ಈಸ್ ಈಕ್ವಲ್ ಟು 1 ಸಿಗುತ್ತೆ. ನಮಗೆ ನೆಕ್ಸ್ಟ್ ಬೇಕಾಗಿರೋಂಥ ವ್ಯಾಲ್ಯೂ ಬಂದು ಸಿಗ್ಮಾ ಸ್ಕ್ವಯರ್ ವೈ. ಸಿಗ್ಮಾ ಸ್ಕ್ವಯರ್ ಇಲ್ಲಿದೆ. ಸೊ ವೈ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಸೊ ಈ 2 ಕಾಲಮ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 10 ಇಂಟು 9 90 ಆ್ಯಂಡ್ 12 ಇಂಟು 1 12, ದೆನ್ 13 ಇಂಟು 1 13, 10 ಇಂಟು 9 90 ಬರುತ್ತೆ. ಸೊ ಇದನ್ನು ನಾವು ಟೋಟಲ್ ಮಾಡಿದ್ದೆ ಆದರೆ ಸಿಗ್ಮಾ x² y ಇಸ್ ಈಕ್ವಲ್ ಟು 205. ಸೊ ಈ ರೀತಿಯಾಗಿ ನಾವು ಎಲ್ಲ ವ್ಯಾಲ್ಯೂಸ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ರೆಡಿ ಇಟ್ಕೊಂಡು ಇದನ್ನು ನಾವು ಈಕ್ವೇಷನ್ಸ್, ನಾರ್ಮಲ್ ಈಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ
ಎ ಮತ್ತು ಬಿ ವ್ಯಾಲ್ಯೂನ ಎ ಬಿ ಆ್ಯಂಡ್ ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ಸ್ ಏನಿದೆ ಅದನ್ನು ನಾವು ಅಪ್ಟೈನ್ ಮಾಡ್ಬೋದು. ಸೊ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಮೊದಲು ನಮಗೆ ಸಿಕ್ಕಿರೋಂಥ ವ್ಯಾಲ್ಯೂಸ್ ಇಲ್ಲಿ ನೋಟ್ ಮಾಡ್ಕೊಳ್ಳೋಣ. ಸೊ n is equal to 4, sigma y equals 45, then sigma x is equal to 0, sigma x power 3 is equal to 0, sigma x square is equal to 20, then sigma x power 4 is equal to 164, and sigma xy equals 1, then sigma x square y is equal to 205. ಈಗ ನಾವು ಬಿ ಈಕ್ವೇಷನ್ ಗೊತ್ತಿದೆ ನಮಗೆ. ಬಿ ಹೇಗೆ ನಾವು ಅಪ್ಟೈನ್ ಮಾಡ್ಬೋದು ಅಂತ, ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಬಂದು 1 ಇದೆ. ಸೊ 1 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬಂದು 20 ಇದೆ. ಸೊ 20 is equal to 0.05. ಸೊ ಇದು ನಮಗೆ ಸಿಕ್ಕಾಯಿತು. ಈಗ ಫ್ರಮ್ ಈಕ್ವೇಷನ್ 2 ಇಂದ ಈಕ್ವೇಷನ್ 5ನ ನಾವು ಅಪ್ಟೈನ್ ಮಾಡಿದ್ವಿ. ಸೊ ಈಕ್ವೇಷನ್ 5 ಏನಿದೆ, ಸಿಗ್ಮಾ ವೈ ಈಕ್ವಲ್ಸ್ ಎನ್ ಎ ಪ್ಲಸ್ ಸಿ ಸಿಗ್ಮಾ ಎಕ್ಸ್ ಸ್ಕ್ವಯರ್. ದಿಸ್ ಇಸ್ ಫಿಫ್ತ್ ಈಕ್ವೇಷನ್. ಸೊ ಫಿಫ್ತ್ ಈಕ್ವೇಷನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ ಸಿಗ್ಮಾ ವೈ ಏನಿದೆ 45 ಇದೆ. 45 is equal to n is 4, so 4a plus sigma x square is 20c. ಇಲ್ಲಿ ನೋಡಿ ಸಿಗ್ಮಾ ಎಕ್ಸ್ ಸ್ಕ್ವಯರ್ 20 ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇದು ಈಕ್ವೇಷನ್ 7 ಆಗುತ್ತೆ. ಸೊ ಈಕ್ವೇಷನ್ 6 ಏನಿತ್ತು, ಸಿಗ್ಮಾ ಎಕ್ಸ್ ಸ್ಕ್ವಯರ್ ವೈ is equal to a sigma x square plus c sigma x power 4. This is 6th question. ಸೊ ಇದರಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ನಾವು 8th ಈಕ್ವೇಷನ್ನ ತೊಗೊಳ್ಬೋದು. ಸೊ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಲ್ಲಿ ನೀವು ನೋಡ್ಬೋದು 205 ಇದೆ. ಸೊ 205 is equal to ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬಂದು 20 ಇದೆ. ಸೊ 20a ಪ್ಲಸ್ ಸಿಗ್ಮಾ ಎಕ್ಸ್ ಪವರ್ 4 ಅಂತ ನೀವು ನೋಡಿದಾದರೆ 164c. ಸೊ ಇದು ಬಂದು ಈಕ್ವೇಷನ್ 8. ಸೊ ಇಲ್ಲಿ ನಾವು ಈಕ್ವೇಷನ್ 7 ಈಕ್ವೇಷನ್ 8 ಇಂದ ಸಬ್ಸ್ಟ್ರಾಕ್ಟ್ ಮಾಡಿದಾಗ, ಇಫ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್, ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಈಕ್ವೇಷನ್ 7 ಫ್ರಮ್ ಈಕ್ವೇಷನ್ 8. ಓಕೆ, ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ಈ ಎರಡು ಈಕ್ವೇಷನ್ಸ್ನ ನಾವು ಇಲ್ಲಿ ಬರ್ಕೊಳ್ಬೋದು. 45 is equal to 4a plus 20c. ಸೊ ನೆಕ್ಸ್ಟು ಈಕ್ವೇಷನ್ 8 ಏನಿದೆ, 205 is equal to 20a plus 164c. So this is equation 7 and this is equation 8. ಇಲ್ಲಿ ನೋಡ್ಬೋದು ಒಂದು ಕಾನ್ಸ್ಟೆಂಟ್ನ ನಾವು ಕ್ಯಾನ್ಸಲ್ ಮಾಡೋ ರೀತಿನಲ್ಲಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ, ರೀಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಎ ಕ್ಯಾನ್ಸಲ್ ಮಾಡೋದಾದರೆ ಎ ಇಲ್ಲಿ ಕೋಎಫಿಷಿಯಂಟ್ಸ್ ಎ ಕೋಎಫಿಷಿಯಂಟ್ 4 ಇದೆ ಆ್ಯಂಡ್ 8th ಈಕ್ವೇಷನಲ್ಲಿ ಎ ಕೋಎಫಿಷಿಯಂಟ್ 20 ಇದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಈಕ್ವಲ್ ಮಾಡಬೇಕಾಗತ್ತೆ. ಸೊ ಈಕ್ವಲ್ ಮಾಡಬೇಕಂದ್ರೆ ನಮಗೆ ಗೊತ್ತಿದೆ 20 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಇಲ್ಲಿ ಈಕ್ವಲ್ ಮಾಡೋದಕ್ಕೆ 4ನ 20ಗೆ ಈಕ್ವಲ್ ಮಾಡೋದಕ್ಕೋಸ್ಕರ ಈಕ್ವೇಷನ್ 7ಗೆ ನಾವೇನು ಮಾಡ್ತಾ ಇದ್ದೀವಿ, 5ನ ಮಲ್ಟಿಪ್ಲೈ ಮಾಡ್ತೀವಿ. ಯಾವಾಗ ಈಕ್ವೇಷನ್ 5ಗೆ ನಾವು ಈಕ್ವೇಷನ್ 7ಗೆ 5 ಮಲ್ಟಿಪ್ಲೈ ಮಾಡ್ತೀವೋ ಆಗ ನಮಗೆ ಈಕ್ವೇಷನ್ ಈ ರೀತಿ ಬರುತ್ತೆ. ಸೊ 45 ಇಂಟು 5 ಮಲ್ಟಿಪ್ಲೈ ಮಾಡಿದಾಗ 225 is equal to 4 5s are 20 a plus 20 into 5 if you are going to multiply, then we are going to get 100 c. Okay, then we are going to write down equation that is 8. Okay, 8 already is there, so we are going to subtract 7 from equation 8 ಆಗಿರೋದ್ರಿಂದ, so we need to change this sign ಅಲ್ವಾ. ಸೊ ಸೈನ್ನ ನೀವು ಚೇಂಜ್ ಮಾಡಿದ್ರೆ ಮೈನಸ್ ಮಾಡಿದ್ದೆ ಆದರೆ ಸೊ ನಮಗೇನು ಸಿಗುತ್ತೆ ಅಂತ ನೋಡ್ಬೋದು. ಸೊ ಈಕ್ವೇಷನ್ 7 is subtracted from equation 8 ಅಲ್ವಾ.
ಸೊ ಇಲ್ಲಿ ನೀವು ಡಿಫ್ರೆನ್ಸಸ್ ನೋಡ್ಬೋದು ಮಕ್ಕಳ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಡಿಡಕ್ಟ್ ಓಕೆ 205 ಫ್ರಮ್ 225, ಸೊ ನಮಗೆ ಸಿಗೋದು ಬಿಗರ್ ವ್ಯಾಲ್ಯೂ ಬಂದು 225 ಇರೋದ್ರಿಂದ minus 20 is equal to, these two are going to cancel. Then here 164 ಅಲ್ಲಿ 100 ಹೋಗಿದೆ ಆದರೆ ನಮಗೆ 64 C ಸಿಗುತ್ತೆ. ಕರೆಕ್ಟಾ? ಸೊ 64 C ನಮಗೆ ಸಿಗುತ್ತೆ. ಸೊ how we are going to find out C? C is equal to minus 20 divided by 64, which is equal to 0.3125. But here we have minus, then it becomes a minus 0.3125. Now we are going to substitute C value in any one of the equation, that is either in 7 or 8th equation, 7 or 8. Let us substitute in the equation 7. Okay, so here you can write down 7. 45 is equal to 4a plus 20. In the place of C value, we are going to substitute. In the place of C, we are substituting C value, that is minus 0.3125, which we got here. Okay, so here this equation will continue like this. 45 is equal to 4a plus, when you are going to multiply 20 with the minus 0.3125, then it is going to become minus 6.25. So here minus into plus, if you do, you are going to get 45 equals 4a minus into plus, it becomes a minus 6.25. Okay, then we are going to continue. This 45 will be brought to the other side. This equation becomes minus 4a is equal to minus 45 minus 6.25. Then this is equals, a equals, if you take a difference, you are going to get a minus 51.25 divided by minus 4, which is equal to 12.81. So we are going to get how much? 12.81 a value. Dear students, constants na obtain ಮಾಡಿದ್ದಾಯಿತು. We got a, b and c constant values ಅಲ್ವಾ? ಸೊ ಈಗ ನಾವೇನು ಮಾಡಬೇಕು? ಪ್ಯಾರಾಬೋಲಿಕ್ ಟ್ರೆಂಡ್ ಈಕ್ವೇಶನ್ ಏನಿದೆ, a plus bx plus cx ಸ್ಕ್ವಯರ್. ಸೊ ಇದರಲ್ಲಿ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ a ವ್ಯಾಲ್ಯೂ ಎಷ್ಟು ಬಂದಿದೆ? 12.81 ರೈಟ್, ಪ್ಲಸ್ b ವ್ಯಾಲ್ಯೂ ಬಂದು ನಮಗೆ ಸಿಕ್ಕಿರೋ ಅಂಥದ್ದು 0.05x. ಓಕೆ, ಪ್ಲಸ್ c ಎಷ್ಟು ಸಿಕ್ಕಿದೆ ನಮಗೆ? ಮೈನಸ್ ಸಿಕ್ಕಿದೆ. ಸೊ ಹಾಗಾಗಿ ಮೈನಸ್ 0.3125 ಓಕೆ x ಸ್ಕ್ವಯರ್. ಕರೆಕ್ಟ್? ಸೊ ದಿಸ್ equation now it will be like this: 12.81 plus 0.05x minus 0.3125x ಸ್ಕ್ವಯರ್. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಹಾಗಾಗಿ ಮೈನಸ್ 0.3125 ತೊಗೊಂಡಿದ್ದೀವಿ. ಓಕೆ, ಸೊ ಇನ್ನು ನಾವು ಎಸ್ಟಿಮೇಟ್ ಮಾಡಬೇಕಾಗಿರೋದು 2010ಗೆ ಅಲ್ವಾ? ಸೊ 2000 ನೆಕ್ಸ್ಟ್ ವ್ಯಾಲ್ಯೂ ನೋಡಿದ್ದೆ ಆದರೆ 2008 ಆದಮೇಲೆ 2009, ದೆನ್ 2010. ಸೊ 2008ಗೆ ನಾವು ಅಸೈನ್ ಮಾಡಿರೋ ಅಂಥ ಟೈಮ್ ಪಾಯಿಂಟ್ ಬಂದು +3 ಇದೆ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ 2 ನಂಬರ್ಸ್ ಡಿಫ್ರೆನ್ಸ್ ಇರೋದ್ರಿಂದ 2008ಗೆ 3 ಆದರೆ 2009ಗೆ +5 ಆಗುತ್ತೆ. ಹಾಗಾದರೆ 2010ಗೆ +7 ಆಗುತ್ತೆ. ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನಿದೆ ಅಲ್ಲಿ ನಾವು 2007ಗೆ ಟೈಮ್ ಪಾಯಿಂಟ್ ಏನು ಕೊಟ್ಟಿದ್ದೀವೋ ಅದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 12.81 plus 0.05 into 7. In the place of x ಏನು ಮಾಡ್ತಾ ಇದ್ದೀವಿ? 7 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮೈನಸ್ 0.3125 7 ಸ್ಕ್ವಯರ್. ಓಕೆ,
ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೆ ಆದರೆ 12.81 ಪ್ಲಸ್ 0.35 ಸಿಗುತ್ತೆ. 0.05 ಇಂಟು 7 ಮಾಡಿದ್ರೆ ಮೈನಸ್ 7 ಇಂಟು 7 49 ಬರುತ್ತೆ. 49 ಇಂಟು 0.3125 ಮಾಡಿದ್ದೆ ಆದರೆ 15.3125 ಸಿಗುತ್ತೆ. ಸೊ ಇದನ್ನು ನೀವು ಮೈನಸ್ ಮಾಡಿದ್ರೆ ನಿಮಗೆ ಸಿಗೋ ಅಂಥ ಆನ್ಸರ್ ಈ ರೀತಿ ಇರುತ್ತೆ. 12.81 ಪ್ಲಸ್ 0.35 ಮೈನಸ್ 15.3125 ಮಾಡಿದ್ರೆ ನಮಗೆ ಸಿಗೋ ಅಂಥ ಆನ್ಸರು ಮೈನಸ್ 2.1525. ಸೊ 2010ಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಏನಿದೆ ಅದು ಬಂದು ಮೈನಸ್ 2.1525 ಇದೆ. ಸೊ ನೆಗೆಟಿವ್ ಇದೆ. ಸೊ ಇದು ಇಂಡಿಕೇಟ್ ಮಾಡ್ತಾ ಇದೆ ನೆಗೆಟಿವ್. ದಟ್ ಮೀನ್ಸ್ ಮೈನಸ್ ಪ್ರಾಫಿಟ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಆರ್ ಪ್ರಿಡಿಕ್ಟೆಡ್ ಫಾರ್ 2010 ಅಂತಲೇ ನಾವು ಹೇಳ್ಬೋದು. Dear students, if you like, please like, share and subscribe to my channel. Thank you so much.